ಈಗ ನಿಮ್ಮ ಆಗದಿಂದ ನೀವು ನಾಟಕ ಆಡ್ತಿದ್ದೀರಿ. ಸ್ಕ್ಯಾನ್ ಮಾಡುವ, ಯಾರೇ ಅಕೌಂಟಿಗೆ ಹೋಗುದನ್ನು ನೋಡುವ. ಕ್ರಿಯೇಟಿವ್ ಎಂಟರ್ಪ್ರೈಸಸ್ ಇದರಲ್ಲಿ ನೋಡುವ. ಇದು ಬುಕ್ ಬಿಟ್ಟು ಓಡಿದ್ದಾರೆ. ನಮ್ಮ ಇಲ್ಲಿ CCB ಅವರು ಇದ್ದಾರೆ. ಏನಾದರೂ ಅವರಿಗೆ ಗೊತ್ತಾಗ್ತದೆ, ಎಲ್ಲಿ ಆದರೂ CCB ಅವರಿಗೆ. ಆದರೆ ನನಗೂ ಬಂತು ಸುದ್ದಿಗಳು, CCB ಅಲ್ಲಿ ಇಬ್ಬರು ಇದ್ದಾರೆ, ಕಲೆಕ್ಟ್ ಮಾಡ್ತಾರೆ, ಆನಂತರ ಪ್ರತಿ ಸ್ಟೇಷನ್ಗೆ ಹಂಚುತ್ತಾರೆ ಅಂತ. ನೀವೆಲ್ಲಿಗೆ ಹೋಗುದು? ನೀವೇನು ನಾಟಕ ಆಡ್ತೀರಿ? ನೀವು ಗೊತ್ತಿಲ್ಲದಾಗೆ ಇನ್ನಲ್ಲಿ ಕೂತ್ರೆ ನಿಮ್ಮನ್ನು ಅನ್ಕೊಂಡು ಹೋಗ್ತೇನೆ ಪೊಲೀಸ್ ಸ್ಟೇಷನ್ಗೆ. ದಂಧೆಗೆ ಸೀಕ್ರೆಟ್ ಆಗಿ ಇವನೊಂದು ದಾರಿ ಮಾಡಿ ಕೊಟ್ಟಿದ್ದಾನಲ್ಲ, ಆ ಹೋಟೆಲ್ನ ಅವನನ್ನು ಸೀಸ್ ಮಾಡಬೇಕು. ಹೋಟೆಲಿಗೆ ಯಾವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ಮಾತ್ರ ಕೆಲಸ ಮಾಡಬೇಕು. ಕಮಿಷನರ್ ಹತ್ರ ನಾನು ಕೇಳಬೇಕಲ್ಲ. ರೋಷನ್ ನಿಮ್ಮ ದೊಡ್ಡ ಡೋನಾ? ಜನರು ನಮಗೆ ಪ್ರತಿ ದಿವಸ ಅಡ್ರೆಸ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಈ ದಂಧೆಗಳು ಈ ಏರಿಯಾದಲ್ಲಿ ನಡೀತಾ ಉಂಟು ಅಂತ. ನಾವು ಆ ಮಾಹಿತಿ ಪ್ರಕಾರ ಗೇಟಿನ ಒಳಗೆ ಹೋಗುವಾಗ ಆಸ್ಟಿನ್ ಪ್ಲಾಜಾ ಅಂತ ಒಂದು ಕಟ್ಟಡ, ಆ ಕಟ್ಟಡದ ಕೆಳಭಾಗದಲ್ಲಿ ತುಂಬ ಶಾಪ್ಗಳು ಉಂಟು. ಎಂಡ್ ಒಂದು ಶಾಪಲ್ಲಿ ಈ ಮಟ್ಕ ದಂಧೆ ಆಗ್ತಾ ಉಂಟು. ನನ್ನನ್ನು ನೋಡಿ ಶಾಕ್ ಆಗಿ ಎಲ್ಲ ಹೊರಗೆ ಬಂದು ಮಹಿಳೆಯರು ಇಲ್ಲಿ ಬರಬಾರ್ದು ಅಂತ ಹೇಳಿಕೊಂಡು ಎಲ್ಲ ಶಟರ್ ಮುಚ್ಚಿ ಎಲ್ಲರೂ ಓಡಿ ಹೋದ್ರು. ಅಲ್ಲಿ ಟೇಬಲಲ್ಲಿ ಕೂತಿದ್ದವನು ಎಲ್ಲವನ್ನೂ ಬಿಟ್ಟು ಅವರು ಹೋದ್ರು. ಯಾರನ್ನು ಬರೆಯೋರನ್ನು ನೋಡ್ಲಿಕ್ಕೆ ಬಂದದಾ? ಬರೆಯುವುದಿಲ್ವಾ? ಯಾಕೆ ಯಾರಿಲ್ವಾ? ಎಲ್ಲಿ ಹೋದ್ರು? ಫ್ರೆಂಡ್ನೇ ಕೀರು ದಿನೋಲ ಬರ್ಪುನ ಕೋಡೆ ಈರು ಪಾಡ್ದಾರ. ನೀವಿಲ್ಲಿ ಎಂತ ಮಾಡುದು? ಯಾವುದ್ರ ವಾಚ್ಮ್ಯಾನ್? ಮತ್ತೆ ನಾವು ಈ ಕಡೆ ಹೋಗುವಾಗ ಹೋಗ್ಬೇಡಿ ಯಾಕೆ ನಿಲ್ಲಿಸಿ? ಯಾಕೆ ಬಿಡಕ್ಕಿಲ್ಲ? ನಿಮಗೆ ಗೊತ್ತಿಲ್ವಾ? ಇಲ್ಲಿ ಇಷ್ಟು ಜನ ಬರ್ತಾರಲ್ಲ, ಯಾತಕ್ಕೆ ಬರುದು? ಆಡ್ಲಿಕ್ಕೆ ಬರುದಾ? ಎಂತ ಆಡ್ಲಿಕ್ಕೆ ಬರುದು? ನಿಮಗೆ ಗೊತ್ತಿಲ್ವಾ? ಇಷ್ಟು ಜನ ನನ್ನನ್ನು ಹೋಗುವಾಗ ಹೋಗ್ಬೇಡಿ ಹೇಳುವಾಗ ಎಂತ ಆಟ ಅಲ್ಲಿ? ನೀವಿಲ್ಲಿ ಸೆಕ್ಯೂರಿಟಿಯಾ? ಈ ಮನೆಯವ್ರದ್ದು. ಆ ಮನೆಯವ್ರ ಇದು ಅವರದೇ ಅಲ್ಲ? ಈ ಮನೆಯವ್ರದೇ ಅಲ್ಲ? ಈ ಮನೆಯವ್ರದ್ದು. ಇಲ್ಲಿ ಸಿಂಗಲ್ ನಂಬರ್ ಮಡ್ಕ ದಂಧೆ ಆಗ್ತಾ ಉಂಟು ಎಲ್ಲ. ಹಾಂ ಹೌದು. ಕಿಂಗ್ಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಪೆಟ್ರೋಲ್ ಪಂಪ್ ಹತ್ರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ದ ಗೇಟ್ ಹತ್ರ ಇದ್ದೇನೆ ನಾನು, ದೊಡ್ಡ ಗೇಟ್ ಹತ್ರ ಪಕ್ಕದಲ್ಲಿ. ಇಲ್ಲಿ ಮಡ್ಕ ತಂದೆ ಓಪನ್ ಆಗಿ. ನೋಡಿ, ಇವರು ನಮ್ಮನ್ನೆಲ್ಲ ಹಿಡಿದು ನಿಲ್ಲಿಸಿ ಹೋಗಬೇಡಿ ಹೇಳ್ತಾ ಇದ್ದಾರೆ. ಹಾಗೆ ಒಳಗೆ ಹೋದೆವು. ಅಲ್ಲಿ ತುಂಬ ಜನ ಸಿಂಗಲ್ ನಂಬರ್ ಮಡ್ಕ ಮಾಡ್ತಾಯಿದ್ರು, ಹೆಂಗಸರು ಬರಬಾರ್ದು. ಆನಂತರ ಎಲ್ಲ ಈಗ ಹೊರಗೆ ನಿಂತದವ್ರೆ. ಮತ್ತು 3 ಜನ ಟೇಬಲ್ ಹಾಕಿದವರು ಹೋದರು. ಇದೀಗ ಶಟರ್ ಮುಚ್ಚಿದ್ದು. ಸರ್ ಒಮ್ಮೆ ಓಪನ್ ಮಾಡಿ. ನಾ ಒಳಗೆ ಹೋದೆ. ಈಗ ಯಾರಿಲ್ಲ. ಈಗ ಒಮ್ಮೆ ಓಪನ್ ಮಾಡಿ, ಆಗ ನಾವು ಲೈವ್ ನೋಡಿದ್ದು ಗೊತ್ತಾಗ್ತದಲ್ಲ. CC ಕ್ಯಾಮರಾ ಸಹ ಉಂಟು. ಕೌಂಟರ್ ಬಿಡುವ ಮುನ್ನ ಟಿಕೆಟ್ ನಂಬರ್ ಸರಿಯಾಗಿ ಚೆಕ್ ಮಾಡಿ. ಹೆಚ್ಚು ಕಡಿಮೆ ಇದ್ದರೆ ನಾವು ಜವಾಬ್ದಾರರಲ್ಲ. ಇದು CC ಕ್ಯಾಮರಾ. ಇಲ್ಲಿ ಒಳಗೆ ಯಾರಾದರೂ ಬರ್ತಾರಾ? ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ. ನೋಡಿ, ಸ್ಕ್ಯಾನರ್ ಉಂಟು. 1 2 3 4 5 ಟೇಬುಗಳು. ಭಾರಿ ಸಿಸ್ಟಮ್ ನೋಡಿ. ಒಂದು ಹೋಟೆಲಲ್ಲಿ ಸಹ ಇರಲಿಕ್ಕಿಲ್ಲ ಈ ರೀತಿ ಸಿಸ್ಟಮ್ಗಳು. ಟೇಬಲ್ ಹಾಕಿ ಮಟ್ಕದಂದ ಮಾಡೋದು. ಇಲ್ಲಿ ನೋಡಿ, ಲಕ್ಕಿ 3. ನಮಗೆ ಬೇಸರ ಆಗ್ತದೆ ಸರ್, ಪಬ್ಲಿಕ್ ಇದು ಕಂಪ್ಲೇಂಟ್ ಬಂತು, ಡಿಪಾರ್ಟ್ಮೆಂಟಿಗೆ ಎಲ್ಲ ಗೊತ್ತಿದೆ ಮಾಡಿಸುದು ಅಂತ. ಬಂದರ್ ಸ್ಟೇಷನ್ ಉಂಟು, SP ಆಫೀಸ್ ಉಂಟು, ಕಮಿಷನರ್ ಆಫೀಸ್ ಉಂಟು. ಇಷ್ಟು ದೊಡ್ಡ ಎಷ್ಟು ಜನ ಇದರೊಳಗೆ. ನಾವು ಬರುವಾಗ ಅಡ್ಡ ಹಿಡಿತಾರೆ, ಹೆಂಗಸರು ಬರಲಿಕ್ಕಿಲ್ಲ. ಹಾಗಾದರೆ ಎಂತ ಉಂಟು ಇಲ್ಲಿ ದಂಧ? ಜನರನ್ನು ಲೂಟುದಲ್ಲ ಇವರು.
ಸ್ಕ್ಯಾನ್ ಮಾಡುವ, ಯಾರೇ ಅಕೌಂಟಿಗೆ ಹೋಗುದನ್ನು ನೋಡುವ. ಕ್ರಿಯೇಟಿವ್ ಎಂಟರ್ಪ್ರೈಸಸ್ ಇದರಲ್ಲಿ ನೋಡುವ. ಬಲೆ 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 ಅದು ಯಾನ ನೀನು ಕುಲ್ಲದೇರ್ ಬಲೆ 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 ಎಲ್ಲರೂ ಏನೋ ಒಂದು ಆಫೀಸಿಗೆ ಬಂದಾಗ ಓಡಿ ಓಡಿ ಬರ್ತಾ ಇದ್ದಾರೆ, ನಮ್ಮನ್ನು ನೋಡಿ ಓಡ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಜನರು ಬರ್ತಾರೆ? ಬೆಳಿಗ್ಗೆಯಿಂದ ರಾತ್ರಿ 8 ತನಕ ಇವರ ಮಟ್ಕ ದಂಧ ಉಂಟಂತೆ. ಕೇರಳ ಲಾಟ್ರಿ, ಎಲ್ಲೆಲ್ಲಿದ್ದು ಲಾಟ್ರಿ ಅಂತ ಗೊತ್ತಿಲ್ಲ, ಎಲ್ಲ ನಂಬರ್ಗಳನ್ನು ಬರೆದಿಟ್ಟಿದ್ದಾರೆ. ಇದು ಬುಕ್ ಬಿಟ್ಟು ಓಡಿದ್ದಾರೆ. ಕಾರ್ಬನೇಟ್ ಎಲ್ಲ ಸ್ಲಿಪ್ ಕೊಡೋದು ನೋಡಿ ಎಲ್ಲ. ಅದೇ ನಾವು ಹೇಳ್ತಾ ಇದ್ದೇವೆ, ಸ್ಲಿಪ್ ಕೊಡ್ತಾರೆ. ಎಂಥ ಸ್ಲಿಪ್ ಕೊಡ್ತಾರಪ್ಪ ಇರು ಅಂತ. ಕಾರ್ಬನೇಟು ಅವರಿಗೆ ಒಂದು ಆ ವೈಟ್ ಸ್ಲಿಪ್ ಕೊಡ್ತಾರೆ, ಇದು ಯೆಲ್ಲೋ ಸ್ಲಿಪ್ಪು ಇವರ ಹತ್ರ ಇರೋದು. ಎಲ್ಲ ಲಕ್ಕಿ ನೋಡಿ. ರಾಜಾರೋಷವಾಗಿ ಜನರು ಎಲ್ಲರೂ ಕೂಲಿ ಕೆಲಸ ಮಾಡಿ ಬರುವುದು, ಕೂಲಿ ಕೆಲಸ ಮಾಡಿಕೊಂಡು ಬರುವುದು, ಇಲ್ಲಿ ಸಿಂಗಲ್ ನಂಬರಿಗೆ ಹಣ ಹಾಕುವುದು, ಅಲ್ಲಿ ಕಿಂಗ್ಸ್ ಬಾರಲ್ಲಿ ಕೂತು ಕುಡಿಯುವುದು. ಯಾರ ಮನೆಗೆ ಹಣ ಹೋಗ್ಲಿಕ್ಕಿಲ್ಲ, ಸಂಬಳ ಹೋಗ್ಲಿಕ್ಕಿಲ್ಲ, ಬಡವರ ಹಣ ಎಲ್ಲ ಇಲ್ಲಿ ಖಜಾನೆ. ನಮ್ಮ ಇಲ್ಲಿ CCB ಅವರಿದ್ದಾರೆ, ಏನಾದರೂ ಅವರಿಗೆ ಗೊತ್ತಾಗ್ತದೆ ಎಲ್ಲಿಯಾದರೂ CCB ಅವರಿಗೆ. ಆದರೆ ನನಗೂ ಬಂತು ಸುದ್ದಿಗಳು, CCBಯಲ್ಲಿ ಇಬ್ಬರು ಇದ್ದಾರೆ, ಕಲೆಕ್ಟ್ ಮಾಡ್ತಾರೆ, ಆನಂತರ ಪ್ರತಿ ಸ್ಟೇಷನ್ಗೆ ಹಂಚುತ್ತಾರೆ ಅಂತ. ನಾನು ನೇರ ಹೇಳುದು, ಯಾಕೆಂದರೆ CCBಯಲ್ಲಿ 15 ವರ್ಷ ಆದವರು 12 ವರ್ಷ ಆದವರು ಇದ್ದಾರೆ. ಯಾಕೆ ಅವರನ್ನು ಅಲ್ಲಿಂದ ಟ್ರಾನ್ಸ್ಫರ್ ಮಾಡೋದಿಲ್ಲ ಅಂತ ಈಗ ಗೊತ್ತಾಗ್ತಾ ಉಂಟು. ಯಾಕೆಂದರೆ ಇದರಲ್ಲಿ ಬೇಕಾದಷ್ಟು ಹಣ ಬರ್ತದಲ್ಲ. ಕಮಿಷನರ್ ಹತ್ರ ಸಹ ಈಗ ನನಗೆ ಭೇಟಿಯಾಗಿ ಮಾತಾಡ್ಲಿಕ್ಕುಂಟು. ಇದು ಗೊತ್ತಿಲ್ವಾ? ಬಾಕಿದೆಲ್ಲ ಇಂಟೆಲಿಜೆನ್ಸ್ ತಂಡ ಏನಾದರೂ CCB ಅವರಿಗೆ, ಕ್ರೈಮಿನವರಿಗೆ ಎಲ್ಲ ಗೊತ್ತಾಗಿ ಓಡಿ ಹಿಡ್ಕೊಂಡು ಬರ್ತಾರೆ. ಗಾಂಜಾದೆಲ್ಲ ಗೊತ್ತಾಗ್ತದೆ. ಯಾವುದಾದ್ರೊಂದು ಮಕ್ಕಳು ಗಾಂಜಾದಲ್ಲಿ ಸಿಕ್ಕಾಕೊಂಡ್ರೆ ಬೈಕ್ ಕದ್ರೆ CCB ಅವರು ತರ್ತಾರೆ. ಇಷ್ಟು ರಾಜಾರೋಷವಾಗಿ ಸ್ಟೇಟ್ ಬ್ಯಾಂಕಲ್ಲಿ ಹೋಟೆಲ್ನ ಇಷ್ಟು ದೊಡ್ಡ ದಂಧ ಆಗುವಾಗ CCB ಅವರಿಗೆ ಕಾಣುದಿಲ್ವಾ? ನಮ್ಮ ಕಮಿಷನರ್ ಅವರಿಗೆ ಕಾಣುದಿಲ್ವಾ? ಪಾಂಡೇಶ್ವರ ಠಾಣೆ ಉಂಟು, ಬಂದರ್ ಠಾಣೆ ಉಂಟು, ಬೇಕಾದಷ್ಟು ಪೊಲೀಸ್ ಠಾಣೆಗಳು ಉಂಟಲ್ಲ, ಇದು ಗೊತ್ತಾಗುದಿಲ್ವಾ? ಹೇಳಿದ್ರೆ ನಾವು ಬೈಯುವುದಲ್ಲ, ನೋವಾಗ್ತದೆ. ಜನರು ನಮಗೆ ಕಾಲ್ ಮಾಡಿ ಹೇಳುದಾದ್ರೆ ನಮಗೂ ಅಸಹ್ಯ ಆಗ್ತಾ ಉಂಟು. ಪ್ರತಿ ದಿವಸ ಒಂದೊಂದು ರೀಸನ್ ಹೇಳ್ಕೊಂಡು ಜನರು ಕಾಲ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜನರ ಭಾವನೆಗೆ ಬೆಲೆ ಇಲ್ಲ, ಹಾಗಾಗಿ ಎಲ್ಲ ಜನರು ನಮ್ಮನ್ನು ಡಿಪೆಂಡ್ ಆಗ್ತಾ ಇದ್ದಾರೆ. ಇಲ್ಲದ್ರೆ ನಾವು ಯಾಕೆ ಇದಕ್ಕೆ ಬರಬೇಕು? ಇಲಾಖೆಗಳು ಸರಿ ಇದ್ರೆ, ಕಾನೂನು ಸರಿ ಇದ್ರೆ ನಾವೊಂದು ಯೂಟ್ಯೂಬರ್ ಮತ್ತೆ ಸೋಷಿಯಲ್ ಆಕ್ಟಿವಿಸ್ಟ್ ಇಲ್ಲಿ ಬರ್ಬೇಕಾ ಈ ದಂಧ ನಿಲ್ಲಿಸ್ಲಿಕ್ಕೆ? ಇದು ನಮ್ಮ ಪ್ರಶ್ನೆ. ಇವತ್ತು 7-1 ಎಲ್ಲ ಲಕ್ಕಿ ನಂಬರ್ಗಳು. ನಂಗೆ ಗೊತ್ತಿಲ್ಲ ಇದರಲ್ಲಿ, ಇದು ಅವರಿಗೆ ಗೊತ್ತು. 092 ಇವತ್ತಿದು ಏನು ಅಂತ ನೋಡಿ. ಇಲ್ಲಿ 7-1 ಇದು ನಾಗಾಲ್ಯಾಂಡಿದ್ದು, ಕೇರಳದ್ದು, ಎಲ್ಲಿದೆಲ್ಲಿದು ಲಾಟ್ರಿ ಉಂಟು ಅದರದ್ದೆಲ್ಲ ನಂಬರ್ ಅಂತ. ಇದು ಲಕ್ಕಿ ನಂಬರ್ಗಳು. ಇದರಲ್ಲಿ ದೋಚುದು ಮತ್ತೇನು ಇವರಿಗೆ? ಇನ್ನು AC ಒಂದು ಹಾಕುದು ಬಾಕಿ. ಇದರಲ್ಲಿ ನೋಡಿ ಶಟರ್ ಹೇಳ್ತು ಹೋಗಿದ್ದಾರೆ ಇವರು. ನಮಗೆ ರೆಕಾರ್ಡ್ ಮಾಡಬಾರ್ದು, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತೀರಾ ಕೇಳುವವರು. ಇವರು ಲೀಗಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ರೆ ಬಂದ್ ಮಾಡಿ ಓಡೋ ಅವಶ್ಯಕತೆ ಇಲ್ಲಲ್ಲ. ಈ ಕಟ್ಟಡದಲ್ಲಿ ಯಾರು ಇಷ್ಟು ದೊಡ್ಡ ಕಟ್ಟಡ, ಈ ಕಟ್ಟಡದವನು ಬಾಡಿಗೆ ಕೊಟ್ಟವರು ಅವರ ಮೇಲೆ ಆಕ್ಷನ್ ತಗೊಳ್ಬೇಕು. ಯಾವುದಾದ್ರೂ ಒಂದು ಸಾಮಾನ್ಯ ಯಾರಾದ್ರೂ ಬಾಡಿಗೆ ಕೊಟ್ರೆ ಎನ್ಕ್ವೈರಿ ಮಾಡ್ತೇವೆ ನಾವು ಯಾರು ಅಂತ. ಇಷ್ಟು ದೊಡ್ಡ ಅವ್ಯವಹಾರ ಮಾಡ್ಲಿಕ್ಕೆ ಈ ಬಾಡಿಗೆ ಕೊಡುದಾದ್ರೆ ಈ ಕಟ್ಟಡದ ಓನರ್ ಯಾರು, ಅವರ ಮೇಲೆ ಕೇಸ್ ಹಾಕಬೇಕು. ಇದನ್ನು ಬಂದ್ ಮಾಡಿಸ್ಬೇಕು, ಅವರ ಮೇಲೆ ಕೇಸ್ ಹಾಕಬೇಕು. ನಾನು ಕಮಿಷನರ್ ಅವರ ಹತ್ರ ಹೇಳ್ತಾ ಇದ್ದೇನೆ, ಈ ದಂಧ ಮಾಡ್ಲಿಕ್ಕೆ ಯಾವನು ಕಟ್ಟಡ ಕೊಟ್ಟಿದ್ದಾನೆ ಅವನ ಮೇಲೂ ಕೇಸ್ ಹಾಕಬೇಕು, ಕ್ರಿಮಿನಲ್ ಕೇಸ್. ನೋಡಿ ಎಲ್ಲ ಫೆಸಿಲಿಟಿ ಬಂದವರಿಗೆ ಇವರು ಹಣ ದೋಚಿ ನೀರು ಕುಡಿಸಿ ಕಳಿಸ್ತಾರೆ, ಬೇರೇನಿಲ್ಲ. ಎಲ್ಲ ಓಡ್ಕೊಂಡು ಬರುವುದು 3 ಗಂಟೆ ಆಗುವಾಗ ಎಲ್ಲ ಮನೆಗೆ ಹೋಗುವಾಗೆ ಓಡಿ ಬರ್ತಾರೆ. ಇವರ ಹೆಂಡತಿ ಮಕ್ಕಳನ್ನು ನೋಡುವವರಾಗಿ ಸಿಂಗಲ್ ನಂಬರ್ ಅಂತೆ ಹಲ್ಲುಕಿಸುತ್ತಾರೆ. ಡ್ರಗ್ಗಿಗಳಾದ್ರೆ ಅವರೇ ಡ್ರಗ್ ವ್ಯಸನಿಯಾಗಿ ಸಾಯ್ತಾರೆ. ಇದು ಇಡೀ ಕುಟುಂಬವನ್ನು ಆಧಾರ ಸ್ತಂಭ ಆಗಿದ್ರು ಗಂಡಸರು ಎಲ್ಲ ಬಂದು ಇಲ್ಲಿ ಮಡ್ಕದಂಧ ಮಾಡುವುದಾದ್ರೆ ಯಾರನ್ನು ಉದ್ಧಾರ ಮಾಡ್ಲಿಕ್ಕೆ ಇವರು? ಈಗ SI ಅವರು ಇಲ್ಲಿ ಬರ್ತೇನೆ ಅಂತ ಹೇಳಿದ್ದಾರೆ. SI ಅವರು ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ತಾರೆ ಅಂತ ನನಗೆ ನೋಡಬೇಕು. ಇಲ್ಲಿದ್ದವರು ಯಾರಂತ ಬೇಕು ನಮಗೆ. ಇಲ್ಲಿ ದಂಧ ನಡೆಸುವವರು ಯಾರು, ಕಟ್ಟಡಕ್ಕೆ ಬಿಲ್ಡಿಂಗ್ ಈ ಪರ್ಮಿಷನ್ ಕೊಟ್ಟವರು ಯಾರು, ಬಾಡಿಗೆ ಕೊಟ್ಟವರು ಅವರು, ಎಲ್ಲರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ನಾವು ಇಲಾಖೆಗೆ ಹೇಳಬೇಕಾಗ್ತದೆ, ನೀವೇ ಬೆಂಬಲ ಕೊಡ್ತಿದ್ದೀರಂತ. CCTV ಫುಟೇಜ್ ತೆಗೆದ್ರೆ ಗೊತ್ತಾಗ್ತದೆ ಸರ್. ನೋಡಿ ಅದು ಆನ್ ಇದೆ.
ಮುಂಚೆ ರೈಡ್ ಆಯ್ತು ಜಯಪಾಲ ಹಾಂ ಏತ್ ಸರಿ ರೈಡ್ ಆಂಡಿ ಏ ಪಾವು ఏ పావు ఏ ವರ್ಷ ವರ್ಷ ಅಂಡ ఇప్పుడు లాక్ ಮಾಡಿ లాక్ ಆಮೇಟ್ పోయి లాక్ ಮಾಡಿ ಇರ್ತಲೆ ಪೊಲೀಸರು ಬಂದು SI ಬಂದು ರೈಡ್ ಮಾಡಿದ ನಂತರ ಸಹ ಮೇನ್ ಗೇಟ್ ಹಾಕಿ ಇವರು ಮಟ್ಕ ದಂಧ ಮಾಡುದು ಹೇಳಿದ್ರೆ ಇವರಿಗೆ ಯಾರು ಕೇಳೋರಿಲ್ವೋ? ಅದು ಸಹ ಸ್ಟೇಟ್ ಬ್ಯಾಂಕ್ ಹಾರ್ಟ್ ಆಫ್ ದ ಸಿಟಿ. ಅಲ್ಲ ನಿಮ್ಗೆ ಹೇಳಿಲ್ಲ ಸರ್ ಅವರು SI ಅವರು ಎಷ್ಟು ಗಂಟೆಗೆ ಬಂದಿದ್ರಿ ನೀವು? ಅಲ್ಲ ಇಲ್ಲಿ ಸರ್ ಅವರು ಇಲ್ಲಿ ಇರಲಿಲ್ಲ, ಈಗ ಬಂದದ್ದು. ಏನಾಯ್ತು ನಮಗೆ ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಷಯ ಗೊತ್ತಿಲ್ಲ ಅಂತೆ ಅವರಿಗೆ, ಏನಾಯ್ತು ಅಂತ ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ನಾವು ಅಲ್ಲಿ ನಿಂತಿದ್ದೀವಿ. ಲಕ್ಷ್ಮಣ ಅಂತ. ಒಂದು ನಿಮಿಷ ಸರ್ ನಮಸ್ತೆ. ಹೋಟೆಲಿನ ಒಳಗಿಂದ ದಾರಿ ಉಂಟು, ಮುಲ್ಪರ್ದು ಉಲೈ ಉಂಟಾ? ಹಾಂ ಕೊಯ್ ಅಕಲ್ಲ ಆತ ಚರ್ಪಿದ್ದಾನೆ. ಇದು ಯಾರು ಲಾಕ್ ಮಾಡಿದ್ದು? ಯಾರು ಲಾಕ್ ಮಾಡಿದ್ದು? ಯಾರು ಈಗ ನಿಮ್ಮ ಆಗದಿಂದ ನೀವು ನಾಟಕ ಆಡ್ತಿದ್ದೀರಿ. ಉಂಟು ಒಳಗಿಂದ ಇಲ್ಲಿಂದಲೇ ಓಡಿಕೊಂಡು ಬರುದು ಅವರು. ನೋಡಿ ಪುನಃ ಅವರಲ್ಲಿ ದಂಧ ಮಡ್ಕ ಆಡ್ತಾ ಇದ್ರು. ಈ ಡೋರಿಂದ ನೋಡಿ, ಇದು ಹೋಟೆಲ್ ಕಿಂಗ್ಸ್ ಬಾರ್ ಹೋಟೆಲ್ನ ಒಳಗಿಂದ ಇವರು ಪುನಃ ದಾರಿ ಇವರಿಗೆ. ಇವರು ಸಹ ಇಲ್ಲಿ ಸಪೋರ್ಟ್, ಈ ಹೋಟೆಲ್ನವರು ಎಲ್ಲ ಕುಡಿದು ಅಲ್ಲಿ ತೂರಾಡ್ತಾ ಇದ್ದಾರೆ. ಪುನಃ ಬಂದು ಇದರಲ್ಲಿ ಆಡ್ಲಿಕ್ಕೆ ಹೊರಟಿದ್ದಾರೆ. ನೀವೆಲ್ಲಿಗೆ ಹೋಗುದು? ನೀವೇನು ನಾಟಕ ಆಡ್ತೀರಿ? ನೀವು ಗೊತ್ತಿಲ್ಲದಾಗೆ ಇನ್ನಲ್ಲಿ ಕೂತ್ರೆ ನಿಮ್ಮನ್ನು ಅನ್ಕೊಂಡು ಹೋಗ್ತೇನೆ ಪೊಲೀಸ್ ಸ್ಟೇಷನ್ಗೆ. ನೀವೆಲ್ಲ ಗೊತ್ತಿದ್ದು ನಾಟಕ ಆಡಬೇಡಿ, ಗೊತ್ತಾಯ್ತಲ್ಲ? ಈಗ ಈಗ ಯಾರು ಬೀಗ ಹಾಕಿದ್ಯಾರು? ಬೀಗ ಹಾಕಿದ್ಯಾರು? ನಾವಾಗ ಬರುವಾಗ ಸಹ ಬರಬೇಡಿ, ಈ ಕಡೆಗೆ ಹೋಗ್ಬೇಡಿ, ಈ ಕಡೆ ಆ ಕಡೆ ಹೋಗ್ಬೇಡಿ ಅಂತ. ನಿಮ್ಮ 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 ದನಿಯವರನ್ನು ನಂಬರ್ ಕೊಡಿ. ಡ್ಯೂಟಿ ಕೊಡುದು ಯಾರು ನಿಮಗೆ? ಯಾರು ಅವರಂದ್ರೆ? ಯಾವ ಮನೆಯವರು ಹೇಳಿ ಅಲ್ಲ. ನೀವು ಅಲ್ಲಿ ಕೂತು ಅಲ್ಲಿ ಕಾಯ್ತೀರಲ್ಲ, ನೀವು ನಮ್ಮನ್ಸಲ್ಲಿ ತಡೆ ಹಿಡಿದು ನೀವೆಲ್ಲ ಆ ಕಡೆ ಹೋಗ್ಬೇಡಿ ಅಂತ. ಅದು ನಿಮ್ಮ ದನಿ, ನಿಮ್ಗೆ ಸಂಬಳ ಕೊಡೋ ದನಿಯನ್ನು ಹೆಸರು ಗೊತ್ತಿಲ್ವಾ? ಪೋಸ್ಟ್ ಆಫೀಸ್ನ ಹತ್ರ. ಯಾಕೆ ಹೆಸರು ಹೇಳಿ? ನಾಳೆ ನಂಬರ್ ತಂದು ಕೊಡಿ, ಇಲ್ಲಾಂದ್ರೆ ನಿಮ್ಮನ್ನೇ ಒಳಗೆ ಹಾಕ್ತಾರೆ ಅವರು. ನಾವು ಈಗಾಗಲೇ ಸ್ಟೇಷನ್ಗೆ ಹೋಗಿ ಬಂದೆವು. ಆಗ ಎಲ್ಲ SI ಅವರು ಇಲ್ಲಿ ಬಂದು ನೋಡಿ ಹೋಗಿದ್ರು. ಆಗ SI ಅವರು ಹೇಳಿದ್ರು, 2 ಪೊಲೀಸ್ನವರನ್ನು ನಾವು ಅಲ್ಲಿ ಕಳಿಸಿದ್ದೇವೆ, ಇನ್ನು ಅವರು ಓಪನ್ ಮಾಡೋದಿಲ್ಲ ಅಂತ. ನಾವೀಗ ಪುನಃ ಇಲ್ಲಿ ಬಂದು ನೋಡುವಾಗ ಮುಂದುಗಡೆ ಲಾಕ್ ಆಗಿದ್ದಾರೆ, ಗೇಟ್ ಲಾಕ್ ಆಗಿ ಈ ಹೋಟೆಲಿನ ಒಳಗಿಂದ ದಾರಿ ಅವರಿಗೆ ಮಟ್ಕ ದಂಧೆ. ನೋಡಿ, ಇದೊಂದು ಹಿಂದಿನ ದಾರಿ ಇದು. ಇಲ್ಲಿ ಎಲ್ಲ ಕುಡಿದು ತೂರಾಡ್ತಾ ಇದ್ದಾರೆ ಈಗಲೇ ಈ ಹೋಟೆಲಲ್ಲಿ. ಆ ಹೋಟೆಲ್ನ ಒಳಗಿಂದ ದಾರಿ ಮಾಡಿ ಪುನಃ ಇಲ್ಲಿ ಮಟ್ಕ ಆಡಲಿಕ್ಕೆ ಬರ್ತಾ ಇದ್ದಾರೆ. ಹಾಗಾದರೆ ಈ ದಂಧ ನಡೆಸುವವರು ಯಾರು? ಈ ಹೋಟೆಲ್ನವರಿಗೆ ಸಹ ಕೇಸ್ ಹಾಕಬೇಕು. ಹೋಟೆಲ್ನ ಹಿಂದೆ ಇವರಿಗೆ ದಾರಿಗೆ ಮಾಡಿ ಕೊಡೋದಾದ್ರೆ ಈ ಹೋಟೆಲಿಗೆ ಮತ್ತು ಈ ಮಟ್ಕಕ್ಕೆ ಏನು ಸಂಬಂಧ? ಈ ಬಿಲ್ಡಿಂಗ್ನವರು ಇದಕ್ಕೆ ಸಂಬಂಧ, ಇವರಿಗೂ ಕೇಳುವವರಿಲ್ಲ. ಈ ಬಿಲ್ಡಿಂಗ್ನವರು ಯಾರು ಓನರ್ ಅಂತ ಗೊತ್ತಿಲ್ಲ, ಗಲ್ಫಲ್ಲಿದ್ದಾರಂತೆ. ಈ ಮಟ್ಕ ದಂಧ ಮಾಡುವವನು ಯಾರು ಹೇಳ್ತಾರೆ? ಯಾರೋ ರೋಷನ್ ಅಂತ. ಅವ ಮುಂದೆ ಬರುವುದಿಲ್ಲ. ಯಾವನವ ರೋಷನ್? ದಂಧೆ ಮಾಡುವ ವ್ಯಕ್ತಿ VIP ಬರಬೇಕಲ್ಲ ಮುಂದೆ. ಈಗ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಸೀಸ್ ಮಾಡಿ ಕೊಂಡೋದ ನಂತರ ಸಹ ಪುನಃ ಇಲ್ಲಿ ಒಳಗಿಂದ ಬಂದು ಮಟ್ಕ ಆಡಲಿಕ್ಕೆ ಬಿಡುದು ಹೇಳುದಿದ್ರೆ ಮೇನ್ ಗೇಟ್ ಹಾಕಿ ಇಲ್ಲಿ ಕಳ್ಳರಾಗಿ ಈ ಹೋಟೆಲಿಂದ ಒಳಗಿಂದ ಬಂದು ಇವರು ಮಟ್ಕ ಆಡ್ತಾ ಇದ್ದಾರೆ. ಸ್ಟೇಷನಿಂದ SI ಅವರು ಬಂದ ನಂತರ ಸಹ ಇವರಿಗೆ ಕ್ಯಾರ್ ಇಲ್ಲ ಹೇಳುವಾಗ ನಮಗೆ ಪ್ರಶ್ನಾರ್ಥಕ ಚಿಹ್ನೆ ಇದರಲ್ಲಿ. ಇದರ ಹಿಂದೆ ಯಾರ ಕೈವಾಡ ಅಂತ. ಒಂದು ಪಾಂಡೇಶ್ವರ ಸ್ಟೇಷನಿಂದ SI ಬಂದು ಎಲ್ಲ ನೋಡ್ಕೊಂಡು ಹೋಗಿ ಸೀಸ್ ಮಾಡಿಕೊಂಡು ಹೋಗಿ ಅವನನ್ನು ಸ್ಟೇಷನ್ಗೆ ಬಾ ಅಂತ ಹೇಳುವಾಗ ಆ ರೋಷನ್ ಬರಲಿಲ್ಲ. ಆದರೆ ಇಲ್ಲಿ ಮಾತ್ರ ಪುನಃ ಮಟ್ಕ ದಂಧೆ ಆಗ್ತಾ ಉಂಟು. ಸ್ಟೇಷನ್ನವರು ಗಾಡಿ ಹೋದ ಕೂಡಲೇ, ನಾವು ಹೋದ ಕೂಡಲೇ ಪುನಃ ಸ್ಟಾರ್ಟ್ ಮಾಡ್ತದೆ. ಹಾಗಾದರೆ ಈ ಹೋಟೆಲ್ನವರಿಗೆ ಈ ಮಟ್ಕಕ್ಕೆ ಏನು ಸಂಬಂಧ? ಆ ಹೋಟೆಲಲ್ಲಿ ಇಡೀ ವ್ಯವಹಾರ ಕುಡ್ಕೊಂಡು ಅಲ್ಲಿ ಬಿದ್ದಿದ್ದಾರೆ. ಹೇಳಲಿಕ್ಕೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇಡೀ ಬಿದ್ಕೊಂಡಿದ್ದಾರೆ, ಕುದ್ದು ಅಲ್ಲಿ ದಂಧೆ ಮಾಡ್ತಾ ಇದ್ದಾರೆ ಕುಡ್ದು.
ಇಲ್ಲಿ ನೋಡಿ ಅವರಿಗೆ ದಾರಿ ಪುನಃ ಮಡ್ಕಕ್ಕೆ. ಇವರಿಗೆ ಲೈಸೆನ್ಸ್ ಕೊಟ್ಟದ್ದು ಬಾರ್ ಅಂಡ್ ರೆಸ್ಟೋರೆಂಟಿಗೆ ಅಥವಾ ಮಡ್ಕ ಮಾಡಲಿಕ್ಕೆ ಇವರದು ಇಲ್ಲಿಗೆಲ್ಲ ದಾರಿ ಕೊಟ್ಟದ್ದು ಇವರಿಗೆ. ಈ ಹೋಟೆಲ್ನವನ ಮೇಲೆ ಸಹ ಕೇಸ್ ಹಾಕಬೇಕು. ಮಡ್ಕ ದಂಧೆಗೆ ಸೀಕ್ರೆಟ್ ಆಗಿ ಇವನೊಂದು ದಾರಿ ಮಾಡಿ ಕೊಟ್ಟಿದ್ದಾನಲ್ಲ, ಆ ಹೋಟೆಲ್ನವನನ್ನು ಸಹ ಸೀಸ್ ಮಾಡಬೇಕು. ಹೋಟೆಲಿಗೆ ಯಾವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ಮಾತ್ರ ಕೆಲಸ ಮಾಡಬೇಕು. ಈ ರೀತಿ ಇಲ್ಲಿಗಲ್ ಆಕ್ಟಿವಿಟೀಸಿಗೆ ಸಪೋರ್ಟ್ ಮಾಡುವವರನ್ನು ಪೊಲೀಸ್ ಇಲಾಖೆ, ನಾನು ಕಮಿಷನರಿಗೆ ಕಾಲ್ ಮಾಡಿದೆ, ಕಮಿಷನರು ಬ್ಯುಸಿ ಇದ್ರು, DCP ಅವರಿಗೆ ತಿರ್ಗಾ ಮಾಡಿದ್ರು, ನಾನು ಮಾಡಲಿಲ್ಲ. ಯಾಕೆಂದರೆ ಪಾಂಡೇಶ್ವರ ಸ್ಟೇಷನಲ್ಲಿ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಪುನಃ ಇಷ್ಟು ಪಬ್ಲಿಕಲ್ಲಿ ಇವರು ದಂಧ ಮಾಡೋದಾದರೆ, ಈ ಯಾರು ಓನರ್ ಇದ್ದಾರೆ ಈ ಬಿಲ್ಡಿಂಗ್ ಇದ್ದು, ಈ ಬಿಲ್ಡಿಂಗಲ್ಲಿ ಯಾರು ದಂಧ ಮಾಡಲಿಕ್ಕೆ ಈಗ ಮಾಡಿಕೊಟ್ಟು ದಂಧ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವನಿಗೂ ಕೇಸ್ ಆಗಬೇಕು, ಈ ಹೋಟೆಲ್ನವನಿಗೂ ಕೇಸ್ ಆಗಬೇಕು. ಇಲ್ಲದ್ರೆ ನಾವಂತೂ ಬಿಡುವುದಿಲ್ಲ. ಇಲ್ಲದಿದ್ರೆ ನಮಗೂ ಡೌಟ್ ಅನ್ನಿಸ್ತದೆ, ಇಲಾಖೆ ಸಹ ಬೆಂಬಲ ಇದೆ ಮಾಡುದಂತ. ಯಾಕೆಂದರೆ ಕೆಲವರು ಹೇಳಿದರು ಹೊರಗೆ ಹೋಗುವಾಗ, ಈಗಾಗಲೇ 2 ಸಲ ಮೊದಲು ರೈಡ್ ಆಗಿತ್ತು ಅಂತ. ಹಾಗಾದರೆ ಇಲಾಖೆಗೆ ಗೊತ್ತಿತ್ತು ಅಂತ ನನ್ನ ಭಾವನೆ. ಆದರೆ ಈಗ ನಾನು ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಅವರು ಒಳ್ಳೆ ಕೆಲಸ ಮಾಡ್ತಾರಂತ ಎಣಿಸ್ತೇನೆ. ಪೊಲೀಸರು ಬಂದು SI ಬಂದು ರೈಡ್ ಮಾಡಿದ ನಂತರ ಸಹ ಮೇನ್ ಗೇಟ್ ಹಾಕಿ ಇವರು ಮಡ್ಕ ದಂಧ ಮಾಡುವುದು ಹೇಳಿದರೆ ಇವರಿಗೆ ಯಾರು ಕೇಳೋರಿಲ್ವಾ? ಅದು ಸಹ ಸ್ಟೇಟ್ ಬ್ಯಾಂಕ್, ಹಾರ್ಟ್ ಆಫ್ ದ ಸಿಟಿ. ಹಾಗಾದರೆ ಇವರಿಗೆ ಪೊಲೀಸರ ಭಯ ಇಲ್ವಾ? ಹಾಗಾದರೆ ಇದು ಮುಂದೆ ಇವರು ಹೋಟೆಲ್ ಮಾಡಿಕೊಂಡು ಇವರು ದಂಧ ಮಾಡಿಕೊಂಡು ಇವರು ಇನ್ನು ನಾಳೆ ಬೇರೇನು ಮಾಡುವುದಲ್ಲ ಹೋಟೆಲಲ್ಲಿ. ಇವತ್ತು ಖಾಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡು, ಅದರ ಒಳಗೆ ನೋಡುವಾಗ ಅಸಹ್ಯ ಆಗ್ತದೆ. ಇಲ್ಲಿ ಯಾರೋ ಫುಡ್ ಡಿಪಾರ್ಟ್ಮೆಂಟ್ ಸತ್ತಿದಾರಾ? ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಸತ್ತಿದ್ದಾರೆ. ಒಮ್ಮೆ ಬನ್ನಿ ಫುಡ್ ಇನ್ಸ್ಪೆಕ್ಟರ್ ಅವರು, ಅದರ ಒಳಗೆ ಎಷ್ಟು ಅಸಹ್ಯ ಉಂಟು ನೋಡಿ. ಬಾರ್ ಅಂಡ್ ರೆಸ್ಟೋರೆಂಟ್ ಹೇಳ್ತೀರಲ್ಲ, ಅದ್ರ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಹೊಲಸು ಎಲ್ಲ ಸೈನ್ ಮಾಡಿಕೊಂಡು ಹಣ ಲೂಟಿಕೊಂಡು ಇರ್ತೀರಲ್ಲ. ಯಾವನು ಫುಡ್ ಇನ್ಸ್ಪೆಕ್ಟರ್, ನಗರ ಪಾಲಿಕೆಯವನು, ಯಾವನೆಲ್ಲ ಇದ್ದಾರೆ ಅದೆಲ್ಲ ಬರಬೇಕು ಅಧಿಕಾರಿಗಳೆಲ್ಲ ನೋಡಲಿಕ್ಕೆ. ಒಂದವರದು ಒಳಗೆ ಸರಿ ಇಲ್ಲ. ಮತ್ತೆ ಇಲ್ಲಿ ಇದು ಬಾಗಿಲು ಹಿಂದೆ ನೋಡಿ ಇವರ ಹಣೆ ಬರಕ್ಕೆ, ಇಲ್ಲಿಂದ ಇವರು ಒಳಗಿಂದ ದಾರಿ ಕೊಡುದಂತೆ ಮಡ್ಕಕ್ಕೆ. ಹಾಗಾದರೆ ಎಲ್ಲರೂ ಸಂಬಂಧ ಇದ್ದು ಎಲ್ಲ ಗೊತ್ತಿದ್ದು ಮಾಡುದು. ಯಾಕಂದರೆ ಇಲಾಖೆಯವರು ಬಂದ ನಂತರ ಸಹ ಇವರಿಗೆ 1/4 ಗಂಟೆಯಲ್ಲಿ ಇವರು ಪುನಃ ಓಪನ್ ಮಾಡಿ ದಂಧೆಗೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ಇದರಿಂದ ಯಾರು ಅಂತ ಹೇಳಬೇಕಲ್ಲ. ರೋಷನ್ ಏನು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಇಲ್ಲಿದು ಡಾನ ಮಂಗಳೂರಿದು? ಕಮಿಷನರ್ ಹತ್ರ ನಾನು ಕೇಳಬೇಕಲ್ಲ, ರೋಷನ್ ನಿಮ್ಮ ದೊಡ್ಡ ಡಾನಾ? ಯಾಕೆ ಯಾರಂತ ಬೇಕಲ್ಲ, ನಮಗೆ ಮುಂದೆ ಬರಬೇಕಲ್ಲ ಯಾವನಂತ. ಮಡ್ಕ ದಂಧೆ ಮಾಡುವವರಿಗೆ ಇಷ್ಟು ಅಹಂಕಾರ ಇದ್ರೆ ಸಾಮಾನ್ಯ ಜನರು ಏನು ಮಾಡಬೇಕು? ಆದರೆ ಇಲ್ಲಿ ಯಾರು ಕೇಳುವವರಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಕಮಿಷನರ್ ಆಗಲಿ ಯಾವ ಅಧಿಕಾರಿಗಳಿಗಿದ್ರೆ ಜವಾಬ್ದಾರಿ ಇಲ್ವಾ? DC ಅವರ ಸತ್ತು ನಾನು ಕೇಳುದು, ಇಂಥ ಎಲ್ಲ ದಂಧೆಗಳಾಗುವಾಗ ನಿಮಗೂ ಸಹ ರೈಟ್ಸ್ ಉಂಟು. ನೀವು ಸಹ ಒಂದು ದಂಡಾಧಿಕಾರಿ, ಖಾಲಿ DC ಅವರಲ್ಲ, ದಂಡಾಧಿಕಾರಿ. ಹಾಗಾಗಿ ನಿಮಗೂ ರೈಟ್ಸ್ ಉಂಟು. ಇಂತೆಲ್ಲ ಪಬ್ಲಿಕಲ್ಲಿ ಬ್ಯಾಡದ್ದು ಸ್ವಾಸ್ಥ್ಯ ಕೆಡಿಸುವಾಗ ಅದರ ಬಗ್ಗೆ ಗಮನ ಹರಿಸಬೇಕು. ಮಡ್ಕ ದಂಧೆ, ಹೊಯ್ಗೆ ದಂಧೆ ಅಂತ. ಈಗ ಮಡ್ಕ ಇಲ್ಲಿ ಪಬ್ಲಿಕಲ್ಲಿ ಆಗ್ತಾ ಉಂಟಲ್ಲ, ಎಲ್ಲ ಕಚೇರಿಗಳು ನಿಮ್ಮ ಮುಂದೆ ಇರುವುದಲ್ಲ ಇಲ್ಲಿ. ಎಲ್ಲ DC ಆಫೀಸಿಂದ ಹಿಡಿದು SP ಆಫೀಸಿಂದ ಹಿಡಿದು ಕಮಿಷನರ್ ಆಫೀಸಿಂದ ಹಿಡಿದು CCB ಆಫೀಸಿಂದ ಹಿಡಿದು ಯಾವುದಿಲ್ಲ ಇಲ್ಲಿ. ಈ ಮಡ್ಕ ದಂಧೆ ನಿಮಗೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಹೇಳುವಾಗ ನಾವು ನಿಲ್ಲಿಸಬೇಕಾ? ಯೂನಿಫಾರ್ಮಿಗೆ ನಾವು ಬೆಲೆ ಕೊಡ್ತಾ ಇದ್ದೇವೆ, ಅದನ್ನ ಗೌರವ ಉಳಿಸಿ ಅಂತ ನಾನು ಹೇಳ್ತಾ ಇದ್ದೇನೆ.